ಕಡಿಮೆ ಸಮಯದಲ್ಲಿ ಶ್ರೀಮಂತರಾಗ್ಬೋದಾ? ಅದು ಹೇಗೆ? ಅದು ಯಾವ ಯೋಜನೆಯಿಂದ ಆಗ್ಬೋದು? ಅದು ಹೆಣ್ಮಕ್ಳು ತುಂಬ ಅಂದರೆ ತುಂಬಾ ಸರ್ಚ್ ಮಾಡ್ತಾ ಇರ್ತಾರೆ. ಹೇಗೆ ನಾವು ಹಣ ಉಳಿಸ್ಬೋದು, ಹೇಗೆಲ್ಲ ನಾವು ಮುಂದೆ ಹೋಗ್ತಾ ಹೋಗ್ತಾ ದುಡ್ಡು ಉಳಿಸಿ ಒಂದಷ್ಟು ಬೇರೆಯವ್ರಿಗಿನ್ನ ಸ್ವಲ್ಪ ಆದರೂ ಕಡಿಮೆ ಲೆವೆಲ್ಗೆ ಹೋಗ್ಬೋದು, ಅಂದರೆ ನಮ್ಮ ಇಷ್ಟಕ್ಕೊದ್ದಿ ನಾವು ಬದುಕುವಾಗ ಹೇಗಾಗಬೇಕು ಅಂತ ತುಂಬ ಜನ ಹೆಣ್ಮಕ್ಳು ಹುಡುಕ್ತಾ ಇರ್ತಾರೆ. ಸೊ ಅಂಥ ಹೆಣ್ಮಕ್ಳಿಗೆ ಅಂತ ನಾನು ಇವತ್ತು ಒಂದು ಯೋಜನೆಯನ್ನು ತೊಗೊಂಬಂದಿದ್ದೀನಿ. ಅದು ಮೋದಿಯವರೇ ಒಂದು ಈ ಯೋಜನೆಯನ್ನು ಜಾರಿಗೆ ತಂದಿರೋದಂತ ತುಂಬಾ ಸೇಫು. ಆದರೆ ಹೆಣ್ಮಕ್ಳು ಯಾವ ಏಜಿಂದು ಎಲ್ಲಿಂದ ಹೇಗೆ ಇದನ್ನ ಅಪ್ಲಿಕೇಶನ್ ಹಾಕ್ಬೋದು, ಯಾವ ಏಜಿಂದ ಯಾವ ಏಜಿನವರೆಗೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಹಾಗೆ ಇನ್ನೇನೆಲ್ಲ ಇದಕ್ಕೆ ದಾಖಲಾತಿ ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಇವತ್ತಿನ ಯೋಜನೆ ಬಗ್ಗೆ ನಾನು ಹೇಳೋದಾದರೆ, ಹೆಚ್ಚಾಗಿ ಹೆಣ್ಣುಮಕ್ಳೇನ ತುಂಬ ಮನೇಲಿ ಕೂತ್ಕೊಂಡು ನಾವು ಹೇಗೆಲ್ಲ ದುಡ್ಡು ಉಳಿಸ್ಬೇಕು, ನಾವು ಏನೆಲ್ಲ ಮಾಡಬೇಕು, ಅಂದರೆ ಇದು ಇಲ್ಲಿ ನಾವು 10 ರೂಪಾಯಿ ಹಾಕಿದ್ರೆ ನಮ್ಗೆ ಇದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ತುಂಬಾ ಹುಡುಕ್ತಾ ಇರ್ತೀರ. ಅದರಲ್ಲೂ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏನಪ್ಪ ಅಂದರೆ, ಪೋಸ್ಟ್ ಆಫೀಸಲ್ಲಿ ನಾವು ಹಣನ ಯಾವ ಥರ ಉಳಿಸ್ಬೋದು, ಆರ್ ಡಿ ಮಾಡಿ ಅಕೌಂಟಲ್ಲಿ ಯಾವ ಥರ ಇದು ಮಾಡ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಹೆಚ್ಚು ಹೆಣ್ಮಕ್ಳಿಗೆ ಏನಂದರೆ ಎಲ್ಲಾದರೂ ಒಂದಷ್ಟು ಸೇವಿಂಗ್ಸ್ ಮಾಡಬೇಕು ಅನ್ನೋದಿರುತ್ತೆ ಅಲ್ವಾ. ಇದಕ್ಕೆ ಅಂತಲೇ ಮೋದಿಜಿಯವರು ಒಂದು ಒಳ್ಳೆ ಸ್ಕೀಮ್ನ ತಂದಿದ್ದಾರೆ. ಅದೇನಪ್ಪ ಅಂದರೆ, ಕಡಿಮೆ ಸಮಯದಲ್ಲಿ ನಾನು ಹೇಗೆ ಶ್ರೀಮಂತರ ಆಗಬೇಕೆಂದು ಬಯಸುವ ಹೆಣ್ಮಕ್ಳಿಗೆ ಹಾಗೂ ಮಹಿಳೆಯರಿಗೆ ಯೋಜನೆ ಉತ್ತಮ ಅಂತಲೇ ಹೇಳ್ಬೋದು. ಈ ಯೋಜನೆಯ ಹೆಸರೇ ಮಹಿಳಾ ಸನ್ಮಾನ್ ಉಳಿತಾಯ ಪ್ರಮಾಣ ಪತ್ರ ಅಂತ. ಮಹಿಳೆಯರಿಗೆ ಹೂಡಿಕೆಯಲ್ಲಿ ಅದೆಷ್ಟು ಆಸಕ್ತಿ ಇರುತ್ತೆ ಅಂದರೆ ಸರ್ಚ್ ಮಾಡ್ತಾನೆ ಇರ್ತಾರೆ. ನೀವು ಗೂಗಲಲ್ಲಿ ಹೆಚ್ಚಾಗಿ ನೋಡಿದ್ರೆ ಹೆಣ್ಮಕ್ಳು ಎಲ್ಲಿ ಎಷ್ಟು ಸೇವಿಂಗ್ ಮಾಡ್ಬೋದು, ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ಹುಡುಕಿರ್ತಾರೆ. ಸೊ ಅದಕ್ಕೆ ಅಂತಲೇ ಒಂದು ಪೋಸ್ಟ್ ಆಫೀಸು ಈ ಒಂದು ವಿಶೇಷ ಯೋಜನೆನ ತಂದಿದೆ. ಮಹಿಳೆಯರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವುದು. ಈ ಯೋಜನೆಯ ಪ್ರಮುಖ ಉದ್ದೇಶ, ನಿಮ್ಮ ಹೆಂಡತಿ ಅಥವಾ ಮಗಳ ಹೆಸರಿನಲ್ಲಿ ನೀವು ಸರ್ಕಾರಿ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಗಂಡ್ಮಕ್ಳು ಕೂಡ ವೈಫ್ ಆಗಿರ್ಬೋದು, ಇಲ್ಲ ಅಮ್ಮ ಆಗಿರ್ಬೋದು, ಇಲ್ಲ ಹೆಂಡತಿ ಮಗಳಾಗಿರ್ಬೋದು, ಇವ್ರು ಮೂವರ ಹೆಸರಲ್ಲಿ ಮಾಡ್ಬೋದು. ತಾಯಿ ಹೆಸರಲ್ಲಿ ಆಲ್ಮೋಸ್ಟ್ ಕಡಿಮೆನೇ ಇರುತ್ತೆ. ಮಗಳು ಮತ್ತು ಹೆಂಡತಿ ಹೆಸರಲ್ಲಿ ಮಾಡ್ಬೋದು. ಇದು ಸರ್ಕಾರ ಯೋಜನೆ. ಏನೋ ಒಂದು ಚೂರು ಕೂಡ ಟೆನ್ಷನ್ ಇಲ್ಲದೆ, ಅಂದರೆ ಇಲ್ಲಿ ದುಡ್ಡು ಹಾಕಿದ್ರೆ ಹೋಗುತ್ತೆ ಇಲ್ಲ ಏನಾದರೂ ಕ್ಲೋಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ದೇ ಹಾಕ್ಬೋದು. 100% ಸುರಕ್ಷಿತವಾಗಿರುತ್ತೆ. ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು. ಇದ್ರ ಮೂಲಕ ವರ್ಷಕ್ಕೆ ನಾವು ಬಡ್ಡಿ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂದರೆ 7.5% ನಾವು ಬಡ್ಡಿನ ತೊಗೋಬೋದು. ಪ್ರತಿ 3 ತಿಂಗಳಿಗೊಂದ್ಸತಿ ನಾವು ಹಾಕಿರೋ ದುಡ್ಡಿಗೆ ಬಡ್ಡಿ ಹಾಕ್ತಾರೆ. 2 ವರ್ಷದ ನಂತರ ಹಣ ಮತ್ತು ಬಡ್ಡಿಯನ್ನು ಒಟ್ಟಿಗೆ ನೀಡಲಾಗುತ್ತೆ. 2 ಇಯರ್ಸ್ಗೆ ಒಂದ್ಸತಿ ನಮಗೆ ನಾವು ಹಾಕಿರೋ ದುಡ್ಡಿಗೆ ಬಡ್ಡಿ ಸಮೇತ ತೊಗೋಬೋದು. ಆ್ಯಂಡ್ 3 ತಿಂಗಳಿಗೊಂದ್ಸತಿ ನಮ್ದು ಎಷ್ಟು ಅಮೌಂಟ್ ಇದೆ ಅಮೌಂಟ್ಗೆ 7.5% ನಮಗೆ ಬಡ್ಡಿ ಹಾಕ್ತಾರೆ. ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋಕೆ ಹೋದರೆ, ಈ ಯೋಜನೆಯು ಎಲ್ಲ ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಕಿಯರು ಈ ಖಾತೆಯನ್ನು ತೆರೆಯಬಹುದು. ಎಲ್ಲರೂ ಅಂದರೆ 10 ವರ್ಷದ ಮಗು ಅಂದರೆ 1 ವರ್ಷದ ಮಗುವಿಂದನೂ ತೆಗಿಬೋದು ಅಂತಲೇ ಹೇಳ್ತಾರೆ. ಅಪ್ರಾಪ್ತ ಅಂದರೆ ಅಲ್ಲಿಂದನೇ ಬರುತ್ತೆ ಅಲ್ವಾ. ಸೊ ನಾಮಿನಿ ಆಗಿ ನನ್ನ ಮಗಳ ಹೆಸರಲ್ಲಿ ತೆಗೆದ್ರೆ ನನ್ನ ಗಂಡ ಇಲ್ಲ ನಾನು ಆ ಥರ ಮಾಡ್ಬೋದು. ಇಲ್ಲ ನನ್ನ ಹೆಸರಲ್ಲಿ ತೆಗೆದ್ರೆ ನಾನೇನೆ, ಇಲ್ಲ ನನ್ನ ಹಸ್ಬೆಂಡ್ ಏನಾದರೂ ತೆಗಿತಾರೆ ಅಂದರೆ ನನ್ನ ಹೆಸರಲ್ಲಿ ಮಾಡ್ಬೋದು. ಇಲ್ಲ ನನ್ನ ಮಗಳ ಹೆಸರಲ್ಲಿ ಕೂಡ ಅವ್ರು ತೆಗಿಬೋದು. 100 ಕೋಟಿ ರು ಮೌಲ್ಯದ ಕಂಪನಿ ಕಟ್ಟಿ ಬೆಳೆಸಿದ ಈಕೆ ಭಾರತದ ಕಿರಿಯ ಮಹಿಳಾ ಉದ್ಯಮಿ. ಅರ್ಜಿ ಸಲ್ಲಿಸುವುದು ಹೇಗೆ? ಫಾರ್ಮನ್ನು ಭರ್ತಿ ಮಾಡಬೇಕು. ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಿಂದ MSSE ಫಾರ್ಮನ್ನು ಪಡೆಯಿರಿ. ನಿಮ್ಮ ಹೆಸರು, ವಿಳಾಸ ಮತ್ತು ನಾಮಿನಿ ವಿವರಗಳನ್ನು ಭರ್ತಿ ಮಾಡಿ. ಎಲ್ಲರಿಗೂ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ, ಯಾಕಂದರೆ ಬ್ಯಾಂಕ್ ಅಕೌಂಟ್ ಈಗ ಯಾರ ಹತ್ರನೂ ಇಲ್ಲ ಅಂತ ಏನಿರೋದಿಲ್ಲ. ಬ್ಯಾಂಕಲ್ಲಾಗಿರ್ಬೋದು, ಪೋಸ್ಟ್ ಆಫೀಸಲ್ಲಾಗಿರ್ಬೋದು, MSSE ಅದು ಫಾರ್ಮ್ನ ತೊಗೊಂಡು ನಮ್ಮ ಹೆಸರು, ಊರು, ವಿಳಾಸ, ನಾಮಿನಿ ಹೆಸರು ಎಲ್ಲ ಭರ್ತಿ ಮಾಡಬೇಕು. ಹಾಗೆ ಗುರುತಿನ ಪುರಾವೆ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅಥವಾ ಪಾಸ್ಪೋರ್ಟ್, ಈ 3ರಲ್ಲಿ ಯಾವುದಾದ್ರೂ ಒಂದಿದ್ರೂ ಕೂಡ ಓಕೆ ನಮಗೆ. ವಿಳಾಸ ಪುರಾವೆ, ಆಧಾರ್ ಕಾರ್ಡ್, ವೋಟರ್ ID ಅಥವಾ ವಿದ್ಯುತ್ ನೀರಿನ ಬಿಲ್ಲು. ಎಲ್ಲರ ಹತ್ರನೂ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇರುತ್ತೆ. ಸೊ ಅಕಸ್ಮಾತಾಗಿ ಯಾರಾದರೂ ಬಾಡಿಗೆ ಮನೆಯಲ್ಲಿ ಇಲ್ಲಾಂದರೆ ಲೀಸ್ ಮನೆಗಳಲ್ಲಿ ಇದ್ದಾರೆ ಅಂದರೆ, ಇಲ್ಲ ನೀರಿನ ಬಿಲ್ ಕಟ್ತಿರ್ತಾರಲ್ಲ ಕಾವೇರಿ ವಾಟರ್ದು, ಅದಾಗಿರ್ಬೋದು, ಇಲ್ಲ ಕರೆಂಟ್ ಬಿಲ್ ಆಗಿರ್ಬೋದು, ಕೊಡ್ಬೋದು.
ಅಂಡ್ ಅಕಸ್ಮಾತಾಗಿ ನಾವು ಇಲ್ಲಿ ಶಾಶ್ವತವಾಗಿರಲ್ಲ, ಊರ ಕಡೆ ಇರ್ತೀವಿ ಅಂದರೆ ನೀವು ಅಲ್ಲಿ ಕೂಡ ಮಾಡಿಸ್ಬೋದು. ನಮ್ಮದು ಅಡ್ರೆಸ್ ಚೇಂಜ್ ಆಗ್ತಾ ಇರುತ್ತೆ ಅಂದರೆ ಅದನ್ನು ಕೇಳಿ ನಾವು ಮಾಡಿಸ್ಕೋಬೋದಾಗುತ್ತೆ. ನೀವು ಎಷ್ಟು ಹಣವನ್ನು ಹೂಡಿಕೆ ಮಾಡಬಹುದು? ಈ ಯೋಜನೆಯಲ್ಲಿ 1000ರಿಂದ 2 ಲಕ್ಷದವರೆಗೆ ಹಣವನ್ನು ಠೇವಣಿ ಮಾಡಬಹುದು. ಹೂಡಿಕೆ ಮೊತ್ತವು 100ರ ಗುಣಕಗಳಲ್ಲಿರಬೇಕು. 1000 ರೂಪಾಯಿಯಿಂದ 2 ಲಕ್ಷವರೆಗೂ ನಾವು ದುಡ್ಡನ್ನ ಇದರಲ್ಲಿ ಹಾಕ್ಬೋದು. ಅಂದರೆ 10-20 ಹಾಕಂಗಿರೋದಿಲ್ಲ, 100 ರೂಪಾಯಿ ಮೇಲೆ ನಾವು ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಹಿಂಗೆ ಹಿಂತೆಗೆದುಕೊಳ್ಳುವ ಸೌಲಭ್ಯ. ಈ ಯೋಜನೆಯಲ್ಲಿ ನೀವು 1 ವರ್ಷದ ನಂತರ ನಿಮ್ಮ ಠೇವಣಿ ಮಾಡಿದ ಹಣದ 40% ಹಣ ಹಿಂಪಡಿಬೋದು. ಈಗ ನಾವು ಒಂದು 10,000 ರೂಪಾಯಿ ಹಾಕಿರ್ತೀರ ಅಂದರೆ 40% ನಾವು ಅದನ್ನು ವಾಪಸ್ ತಗೋಬೋದು. ಈ ಯೋಜನೆಯ ನಿಯಮಗಳು ಮತ್ತು ಪ್ರಯೋಜನಗಳು. ಬಡ್ಡಿ ದರ ವರ್ಷಕ್ಕೆ 7.5% ಇರುತ್ತೆ. ಇದನ್ನು ಪ್ರತಿ 3 ತಿಂಗಳಿಗೊಮ್ಮೆ ಸೇರಿಸ್ತಾರೆ. ತೆರಿಗೆ MSSE ಇಂದ ಪಡೆದ ಬಡ್ಡಿಯನ್ನು ತೆರಿಗೆಯ ವ್ಯಾಪ್ತಿಯಲ್ಲಿ ಬರುತ್ತದೆ. ಇದು ಸುರಕ್ಷಿತ ಮತ್ತು ಕಡಿಮೆ ಅಪಾಯದ ಹೂಡಿಕೆ ಆಯ್ಕೆಯಾಗಿದೆ. ಈಗ ನಾವೆಲ್ಲೆಲ್ಲೋ ಯಾವುದ್ಯಾವುದೋ ಬ್ಯಾಂಕ್ಗಳಲ್ಲಿ ಸೇರಿಸ್ತಿರಲ್ಲ, ಈ ಥರ ಗೌರ್ಮೆಂಟ್ ಒಂದು ಅಪ್ರೂವಲ್ ಇರೋ ಒಂದು ಇದರಲ್ಲಿ ಸೇರಿಸಿದ್ರೆ ನಮ್ಮ ಹಣ ಕೂಡ ಸೇಫ್ ಆಗಿರುತ್ತೆ. ಸೊ ಎಲ್ಲಿ ಕೂಡ ಹೋಗೋದಿಲ್ಲ. ಆ್ಯಂಡ್ 2 ವರ್ಷಗಳ ಕಾಲ ಇದು ಅಲ್ಪಾವಧಿ ಹೂಡಿಕೆ ಉತ್ತಮವಾಗಿದೆ. 2 ವರ್ಷ ಅಲ್ಪಾವಧಿ ಆಗಿರುತ್ತೆ. ನಾವು ಅರ್ಧದಲ್ಲಿ ತೊಗೊತೀವಿ ಅಂದರೆ ಕಡಿಮೆ ದುಡ್ಡು ಬರುತ್ತೆ. ನಾವೇನಾದರೂ ಅಕಸ್ಮಾತ್ 2 ಇಯರ್ಸ್ ವೆಯ್ಟ್ ಮಾಡಿ ತೊಗೊಂಡ್ರೆ ಫುಲ್ ಅಮೌಂಟ್ ನಮಗೆ ಬರುತ್ತೆ. MSSEಯನ್ನು ಏಕೆ ಆರಿಸಬೇಕು? ಮಹಿಳಾ ಸನ್ಮಾನ್ ಉಳಿತಾಯ ಪ್ರಮಾಣ ಪತ್ರವು ಮುಂದಿನ ದಿನಮಾನಗಳಲ್ಲಿ ಮಹಿಳೆಯರಿಗೆ ಸಹಾಯಕ್ಕೆ ಬರುತ್ತದೆ. ಇದು ಸುರಕ್ಷಿತ ಮಾತ್ರವಲ್ಲದೆ ಹೂಡಿಕೆಯ ಮೇಲೆ ಉತ್ತಮ ಆದಾಯವನ್ನು ನೀಡುತ್ತದೆ. 2 ವರ್ಷಗಳಲ್ಲಿ ಅಸಲು ಮತ್ತು ಬಡ್ಡಿಯನ್ನು ಒಟ್ಟಿಗೆ ಪಡೆಯುವುದರಿಂದ ಮಹಿಳೆಯರಿಗೆ ಆರ್ಥಿಕ ಮಟ್ಟ ಹೆಚ್ಚುತ್ತದೆ. ಇದು ಹೆಣ್ಮಕ್ಳಿಗೆ ಒಳ್ಳೆ ಸ್ಕೀಮ್ ಅಂತಲೇ ಹೇಳ್ಬೋದು. 2 ವರ್ಷ ಕಾಲ ನಂದಲ್ಲ ಅಂತ ನಾವು ಏನಾದರೂ ಸೇವಿಂಗ್ಸ್ ಮಾಡಿಟ್ಬಿಟ್ರೆ ಒಳ್ಳೆ ಉಳಿತಾಯ ಆಗುತ್ತೆ. ನಮ್ಮ ಹಣ ಇನ್ನಷ್ಟು ಎತ್ತರಕ್ಕೆ ಬೆಳೆಯುತ್ತೆ, ಹಾಗೆ ಅವಕಾಶ ಕೂಡ ಆಗುತ್ತೆ. ಇದರೊಂದಿಗೆ ಮಹಿಳೆಯರು ತಮ್ಮ ಕುಟುಂಬಕ್ಕೆ ಸುರಕ್ಷಿತವಾದ ಆದಾಯವನ್ನು ನೀಡಲು ಸಹಕಾರಿಯಾಗುತ್ತದೆ. ಸೊ ಈ ಸ್ಕೀಮ್ ಹೆಣ್ಮಕ್ಳಿಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಆ್ಯಂಡ್ ಗಂಡ್ಮಕ್ಳು ಕೂಡ ಯಾರಾದರೂ ಅವ್ರ ವೈಫ್ ಹೆಸರಲ್ಲಿ, ಅವರ ಮಕ್ಕಳ ಹೆಸರಲ್ಲಿ, ಹೆಣ್ಮಕ್ಳ ಹೆಸರಲ್ಲಿ ಏನಾದರೂ ಸೇರಿಸಿಡ್ಬೇಕಂದ್ರೆ ಇದು ಒಂದು ಸ್ಕೀಮ್ ಅಂತೂ ತುಂಬಾ ಒಳ್ಳೆಯ ಸ್ಕೀಮು. ಸೊ ಬೇಗ ನಿಮ್ಮ ಹತ್ರ ಇರುವಂಥ ಬ್ಯಾಂಕ್ಗಾಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು ಹೋಗಿ MSSE ಒಂದು ಇದನ್ನು ಕೇಳಿ ಬೇಗ ಅವ್ರ ಹೆಸರುಗಳಲ್ಲಿ ಮಾಡಿಸಿ. ನಾನು ಕೂಡ ನಾಳೆ ಹೋಗಿ ಇದನ್ನು ಮಾಡಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ. ಅಂದರೆ ಈ ವಿಡಿಯೋ ಎಲ್ಲರಿಗೂ ಒಂದು ಹೆಲ್ಪ್ ಆಗುತ್ತೆ. ಅಂದರೆ ಎಲ್ಲಿ ನಾವು ಹಣ ಸೇವಿಂಗ್ಸ್ ಮಾಡಬೇಕು, ಎಲ್ಲಿ ನಾವು ಇದನ್ನು ಸೇಫಾಗಿ ಇಡಬೇಕು ಅನ್ನೋದೇ ಒಂದು ದೊಡ್ಡ ಇದಾಗಿರುತ್ತೆ. ಆ್ಯಂಡ್ ನಾವು ಬ್ಯಾಂಕ್ಗಳಲ್ಲಿ ಇಟ್ಕೊಂಡ್ರೆ ಕೂಡ ನಮ್ಗೆ ಯಾವುದಾದ್ರೂ ಒಂದು ಸಣ್ಣ ಇದು ಬಂದರೆ ನಾವು ತೆಗೆದು ಬಿಡ್ತೀವಿ. ಸೊ ಈ ಥರ ಏನಾದರೂ ಒಂದು ಹೂಡಿಕೆ ಮಾಡಿಟ್ಟಾಗ ಇದನ್ನು 2 ವರ್ಷ ಗಂಟ ನಾವು ಹೋಗೋದೇ ಇಲ್ಲ, ಅದರ ತಂಟೆಗೆ ಹೋಗಲ್ಲ ನಾವು. ಹಾಗೆ ಇನ್ನೊಂದಷ್ಟು ಎತ್ತರ ಆಗಿ ನಮ್ಗೆ ಇನ್ನೊಂದು ಏನಕ್ಕೋ ಒಂದಕ್ಕೆ ಯೂಸ್ ಆಗೋ ಅಂಥ ಒಂದು ಒಳ್ಳೆ ಬೆನಿಫಿಟ್, ಒಂದು ಆದಾಯ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ನಾನು ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ದಿನನಿತ್ಯ ಹೇಗೆ ಹಣನ ಉಳಿಸ್ಬೇಕು, ಎಲ್ಲಿ ನಾವು ಸೇವಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಹಾಗೆ ಡೈಲಿ ನನ್ನ ಬ್ಲಾಗ್ ಆಗಿರ್ಬೋದು, ಡೈಲಿ ಅಡುಗೆಗಳಾಗಿರ್ಬೋದು, ಇದನ್ನು ಕೂಡ ಶೇರ್ ಮಾಡ್ತಾ ಇರ್ತೀನಿ. ಇನ್ನು ಮುಂದೆ ಕೂಡ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಎಲ್ಲರಿಗೂ ಹೀಗೆ ನನ್ನ ಎತ್ತರಕ್ಕೆ ಬೆಳೆಸ್ತಾ ಇರಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.